ಪರಂ ಶಾಂತಿ. ಬೇಹದ್ ತಂದೆಯ ಮಕ್ಕಳಾದ ನಾವು ಈ ವಿಶ್ವದ ಪರಿವರ್ತನೆಗಾಗಿ, ಈ ವಿಶ್ವದ ಮಹಾಪರಿವರ್ತನೆಗಾಗಿ ಈ ಧರೆಯ ಮೇಲೆ ಅವತರಿಸಿದ್ದೇವೆ. ನಾವು ನಮ್ಮ ಸ್ವರೂಪವನ್ನು ಕಂಡುಕೊಂಡೆವು. ತಂದೆಯ ಸ್ವರೂಪವನ್ನು ಅರಿತುಕೊಂಡೆವು ಹಾಗೂ ನಮ್ಮ ಕರ್ತವ್ಯವೇನು ಎಂಬುದನ್ನು ತಿಳಿದುಕೊಂಡೆವು. ನಾವು ಆತ್ಮರು ನಮ್ಮ ಒರಿಜಿನಲ್ ಸ್ವರೂಪದಲ್ಲಿ, ಆತ್ಮಸ್ವರೂಪದಲ್ಲಿ, ತಂದೆಯ ಸ್ವರೂಪದಲ್ಲಿ ಹಾಗೂ ಫರಿಷ್ಠಾ ಸ್ವರೂಪದಲ್ಲಿ ನಮ್ಮನ್ನು ನಾವು ನಿರಂತರವಾಗಿ ನೋಡುತ್ತಾ, ನನ್ನ ಈ ಆತ್ಮನ ಶರೀರ ಪಂಚತತ್ವದಿಂದ ನಿರ್ಮಿತವಾದಂತಹ ಈ ಶರೀರವನ್ನು ನಾನು ಆತ್ಮ ಈ ಶರೀರದಿಂದ ಡಿಟ್ಯಾಚ್ ಆಗಿ ದೇಹ ಭಾವದಿಂದ ದೂರವಾಗಿ ಈ ಶರೀರವನ್ನು ನೋಡುತ್ತಿದ್ದೇನೆ. ಸಾಕ್ಷಿ ಭಾವದಲ್ಲಿ ನನ್ನ ಈ ಶರೀರವನ್ನು ನಾನು ನೋಡುತ್ತಿದ್ದೇನೆ. ಈ ಶರೀರವು ಪರಮ ಪ್ರಕಾಶ, ಪರಮತತ್ವದಿಂದ ಕೂಡಿದ ಈ ಶರೀರದ ಒಂದೊಂದು ಕಣವು ಪರಮ ಪ್ರಕಾಶದಿಂದ ತುಂಬಿಕೊಂಡಿರುವುದನ್ನು ನಾನು ಆತ್ಮ ನನ್ನ ದಿವ್ಯ ದೃಷ್ಟಿಯಿಂದ ಕಾಣುತ್ತಿದ್ದೇನೆ. ನಾನು ಆತ್ಮ, ಪರಮ ಪ್ರಕಾಶದ ಆತ್ಮ, ಪರಮ ಲೈಟ್ ಸ್ವರೂಪ ಆತ್ಮ. ನನ್ನ ಶರೀರವನ್ನು ನೋಡುತ್ತಿದ್ದೇನೆ. ಕುಳಿತಾಗ, ನಿಂತಾಗ, ಓಡಾಡುತ್ತಿರುವಾಗಲೂ ಹಾಗೂ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಆ ದಿವ್ಯ ಪ್ರಕಾಶದಿಂದ ಕೂಡಿದ ಶರೀರವನ್ನು, ಆ ದಿವ್ಯ ಲೈಟ್ನಿಂದ ಕೂಡಿದ ಶರೀರವನ್ನು ನಾನು ಕಾಣುತ್ತಿದ್ದೇನೆ. ಆ ಶರೀರದಲ್ಲಿ ಪರಮತತ್ವದ ಕಣಗಳು ತುಂಬಿಕೊಂಡಿರುವುದನ್ನು ಅನುಭವಕ್ಕೆ ತಂದುಕೊಳ್ಳುತ್ತಿದ್ದೇನೆ. ನಾನು ಆತ್ಮ ನಿರಂತರವಾಗಿ ಪರಮ ಪ್ರಕಾಶದಿಂದ ಕೂಡಿದ ಶರೀರವನ್ನು ಕಾಣುತ್ತಿದ್ದೇನೆ. ಈಗ ಆ ಶರೀರವು ಪಂಚತತ್ವದಿಂದ ಕೂಡಿದ ಶರೀರವಾಗಿರದೆ, ಆ ನನ್ನ ಶರೀರವು ಈಗ ಪರಮತತ್ವದಲ್ಲಿ ಕನ್ವರ್ಟ್ ಆಗಿಬಿಟ್ಟಿದೆ ಹಾಗೂ ಆ ಪರಮತತ್ವದ ಶರೀರವೇ ಪರಮ ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದುವೇ ನನ್ನ ಸ್ವಪರಿವರ್ತನೆಯಾಗಿದೆ. ಇದುವೇ ನನ್ನ ಆತ್ಮನ ಪರಿವರ್ತನೆಯಾಗಿದೆ. ನಾನು ಆತ್ಮ ಬೇಹದ್ನ ತಂದೆಯ ಕ್ರಿಯೇಷನ್ ಆತ್ಮ, ತಂದೆಯ ಸಮಾನ ಆತ್ಮವಾಗಿದ್ದೇನೆ. ತಂದೆಯ ಸಮಾನ ಆತ್ಮವೇ ಫರಿಷ್ಠಾ ಸ್ವರೂಪ, ಆತ್ಮಸ್ವರೂಪ. ಆತ್ಮಸ್ವರೂಪ ಶರೀರವನ್ನು ಧಾರಣ ಮಾಡಬಲ್ಲದು.
ನನ್ನ ಆತ್ಮವು ನಿರಂತರವಾಗಿ ಪರಮ ಪ್ರಕಾಶದ ಶರೀರವನ್ನು ಧಾರಣೆ ಮಾಡಿದೆ. ಪರಮ ಪ್ರಕಾಶದಿಂದ ಕೂಡಿದ್ದು ನಿರಂತರ ಕರ್ಮಯೋಗಿ ಜೀವನವನ್ನು ನಾನು ಆತ್ಮ ನಡೆಸುತ್ತಿದ್ದೇನೆ. ನಾನು ಆತ್ಮ ನನ್ನ ಶರೀರದ ಈ ಪರಿವರ್ತನೆಯನ್ನು ಬಹಳ ಸಹಜವಾಗಿ ಸಹಜ ಸ್ವರೂಪದಲ್ಲಿ ನೋಡುತ್ತಿದ್ದೇನೆ ಹಾಗೂ ಅನುಭವಕ್ಕೂ ಸಹ ತಂದುಕೊಳ್ಳುತ್ತಿದ್ದೇನೆ. ನಾನು ಆತ್ಮ ಸಹ ಲೈಟ್ ಸ್ವರೂಪ ಹಾಗೂ ನನ್ನ ಶರೀರವು ಲೈಟ್ ಸ್ವರೂಪವಾಗಿದೆ. ಈ ಶರೀರದಲ್ಲಿ ನಾನು ಆತ್ಮ ಪರಮ ಲೈಟ್ ಹಾಗೂ ನನ್ನ ಈ ಸ್ವರೂಪ ಯಾವುದೇ ರೀತಿಯ ಪರಿಸ್ಥಿತಿಯ ಪ್ರಭಾವಕ್ಕೆ ಒಳಗಾಗಲು ಈಗ ಸಾಧ್ಯವಿಲ್ಲ. ಎಲ್ಲ ರೀತಿಯ ಪರಿಸ್ಥಿತಿಗಳಿಂದ ಈಗ ನಾನು ಮುಕ್ತವಾಗಿದ್ದೇನೆ, ಏಕೆಂದರೆ ನಾನು ಆತ್ಮ ಈಗ ನನ್ನ ಒರಿಜಿನಲ್ ಸ್ವರೂಪದಲ್ಲಿದ್ದೇನೆ. ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿದ್ದೇನೆ. ತಂದೆಯ ಸ್ವರೂಪದಲ್ಲಿ ಇದ್ದೇನೆ. ಈಗ ಯಾವುದೇ ರೀತಿಯ ಪರಿಸ್ಥಿತಿಗಳು ನನ್ನ ಮೇಲೆ ಪ್ರಭಾವ ಬೀರಲಾರದು. ಇದುವೇ ನನ್ನ ಒರಿಜಿನಲ್ ಸ್ವರೂಪವಾಗಿದೆ. ಇದೇ ಒರಿಜಿನಲ್ ಸ್ವರೂಪದಲ್ಲಿ ನಾನು ನನ್ನ ಕರ್ತವ್ಯ ಪಾಲನೆ ಮಾಡಬೇಕಿದೆ. ನನ್ನ ಕರ್ತವ್ಯ ವಿಶ್ವದ ಸೇವೆ, ವಿಶ್ವದ ಕಲ್ಯಾಣ ಮಾಡುವುದೇ ಆಗಿದೆ. ಕೆಲವು ಆತ್ಮಗಳಿಗೆ ಮುಕ್ತಿಯನ್ನು ನೀಡುವುದು, ಇನ್ನು ಕೆಲವು ಆತ್ಮಗಳಿಗೆ ಜೀವನ್ಮುಕ್ತಿಯನ್ನು ನೀಡುವಂತಹ ಕೆಲಸವನ್ನು ನನ್ನ ಪರಮಪಿತ ಬೇಹದ್ನ ತಂದೆಯು ನನ್ನನ್ನು ನಿಮಿತ್ತವನ್ನಾಗಿ ಮಾಡಿಸುತ್ತಿದ್ದಾನೆ. ಪರಮಪಿತ ನನ್ನೀ ಆತ್ಮನಿಂದ ಈ ವಿಶ್ವದ ಕಾರ್ಯವನ್ನು ಸಂಪನ್ನಗೊಳಿಸುತ್ತಿದ್ದಾನೆ. ಈಗ ವಿಶ್ವದೆಲ್ಲೆಡೆ ತಂದೆಯ ರೂಪಗಳೇ ಪರಮಶಾಂತಿ, ಪರಮ ಪ್ರಕಾಶ ತುಂಬುತ್ತಿದೆ. ಸಂಪೂರ್ಣ ವಾಯುಮಂಡಲ ಈಗ ಪರಮಶಾಂತಿಯಿಂದ ತುಂಬಿಕೊಂಡಿದೆ. ಎಲ್ಲೆಡೆ ಪರಮಶಾಂತಿ, ಪರಮ ಪ್ರಕಾಶವೇ ತುಂಬಿದೆ. ಆನಂದದ ಅನುಭವ, ಪರಮಾನಂದ ಸ್ವರೂಪ. ಸಂಪೂರ್ಣ ಪ್ರಕೃತಿಯು ಪರಮ ಪ್ರಕಾಶದ ರೂಪದಲ್ಲಿ ಕಾಣಿಸುತ್ತಿದೆ. ಮಾಯೆಯೂ ಸಹ ಪರಮ ಪ್ರಕಾಶದ ರೂಪವನ್ನು ಧರಿಸಿದೆ. ಪ್ರತಿಯೊಂದು ಜಡ ಚೇತನ ಎಲ್ಲವೂ ಪರಮ ಪ್ರಕಾಶ, ಪರಮ ಶಾಂತಿಯಲ್ಲಿ ಮುಳುಗಿ ಹೋಗಿದೆ. ಈ ಒಂದು
ಆನಂದಮಯ ದೃಶ್ಯವನ್ನು ನಾನು ಆತ್ಮ ನನ್ನ ದಿವ್ಯ ನೇತ್ರದಿಂದ ಈ ಒಂದು ಮಹಾನ್ ಪರಿವರ್ತನೆಯನ್ನು ನಾನು ಕಾಣುತ್ತಿದ್ದೇನೆ. ಈ ಮಹಾನ್ ಪರಿವರ್ತನೆಯನ್ನು ಸಾಕ್ಷಿ ರೂಪದಲ್ಲಿ ಕಾಣುತ್ತಿದ್ದೇನೆ. ಈ ಮಹಾನ್ ಪರಿವರ್ತನೆಯಲ್ಲಿ ನಾನು ಆತ್ಮ ಭಾಗಿಯಾಗಿದ್ದೇನೆ. ಈ ಮಹಾನ್ ಪರಿವರ್ತನೆಯಲ್ಲಿ ನಾನು ಸಹಯೋಗಿ ಆತ್ಮ, ತಂದೆಯ ಸಮಾನ ಆತ್ಮ. ತಂದೆಯ ಈ ಮಹಾನ್ ಕಾರ್ಯವನ್ನು ಸಂಪನ್ನಗೊಳಿಸಲೆಂದೇ ನನ್ನ ಆತ್ಮನ ರಚನೆಯಾಗಿದೆ. ಎಲ್ಲೆಡೆ ನಿಧಾನವಾಗಿ ತಂದೆಯ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಪರಮ ಪ್ರಕಾಶ, ಪರಮ ಶಾಂತಿಯ ಹೊರತಾಗಿ ಯಾವುದೂ ಸಹ ಗೋಚರಿಸುತ್ತಿಲ್ಲ. ಎಲ್ಲವೂ ಪರಮ ಪ್ರಕಾಶ, ಪರಮ ಶಾಂತಿಯಿಂದ ತುಂಬಿ ಹೋಗಿದೆ. ಎಲ್ಲೆಡೆ ಪರಮ ಪ್ರಕಾಶ, ಪರಮ ಶಾಂತಿಯೇ ನೆಲೆಯಾಗಿದೆ. ಪರಂ ಶಾಂತಿ.